ಪ್ರತಿನಿಧಿಗಳು. ಸೊ ಅವರೆಲ್ಲರನ್ನ ಮನಸ್ಫೂರ್ತಿಯಾಗಿ ಈ ವೇದಿಕೆ ಮೇಲೆಗೆ ಕರೆಯೋಣ ಮಿತ್ರರೇ. ಪಾರ್ವತಿ ಕಲ್ಯಾಣ ಮಂದಿರದ ಅಧ್ಯಕ್ಷರಾದಂತ ಶ್ರೀ H.M. ಬಸವರಾಜ್ ಸರ್ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ. ಜೋರಾದ ಚಪ್ಪಾಳೆಯನ್ನು ಮತ್ತೆ ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಈ ಕಾರ್ಯಕ್ಕೆ ಕೇಂದ್ರ ಬಿಂದುವಾಗಿ ಹೈದರಾಬಾದಿಂದ ಮಿಟ್ಟಾ ಮನೋಹರ್ ಸರ್ ಹಿರಿಯ ಪಿರಮಿಡ್ ಮಾಸ್ಟರ್ಗಳು ಬಂದಿದ್ದಾರೆ. ಅವರು ಕೂಡ ವೇದಿಕೆ ಬರಬೇಕಂತೇಳಿ ಜೋರಾದ ಚಪ್ಪಾಳೆಯನ್ನು. ಸೇವಕ್ಕೆ ಪ್ರತೀಕೆ ಆದಂತ ಕರ್ನಾಟಕ ಪಿರಮಿಡ್ ಸೇವಾದಳ ಅಧ್ಯಕ್ಷರಾದಂತ ಹಂಪಣ್ಣ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆ ಮೂಲಕ ನಮ್ಗೆಲ್ಲರೂ ಒಪ್ಪು ನಾವೆಲ್ಲರೂ ಇಲ್ಲಿ ಈ ಸಂಭ್ರಮಾಚರಣೆಗೆ ಗ್ಯಾದರ್ ಆಗಕ್ಕೆ ಮತ್ತೆ ಈ ಒಂದು ಫಂಕ್ಷನ್ ಅದ್ಭುತವಾಗಿ ನಡೆಯಕ್ಕೆ ಕಾರಣಕರ್ತರಾದಂತ ರಾಮರೆಡ್ಡಿ ಸರ್ ಅವರು ಹಿರಿಯ ಪಿರಮಿಡ್ ಮಾಸ್ಟರ್ ಅವರು ಕೂಡ ಬರ್ಬೇಕಂತೇಳಿ ವೇದಿಕೆ ಮೇಲೆ ಬರ್ಬೇಕಂತೇಳಿ ಶ್ರೀಯುತ AI ಬಸವರಾಜ್ ರೆಡ್ಡಿ ಅಧ್ಯಕ್ಷರು ವೇಮನಪೀಠ ಅವರು ಬರ್ಬೇಕಂತೆ ವೇದಿಕೆ ಮೇಲೆ ಬರ್ಬೇಕಂತೇಳಿ ವಿನಂತಿ. ಜೋರಾದ ಚಪ್ಪಾಳೆಯನ್ನು. ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ನಾಗಿರೆಡ್ಡಿ ಸರ್ ಅವರು ಹಿರಿಯ ಪಿರಮಿಡ್ ಮಾಸ್ಟರ್ ವೇದಿಕೆ ಮೇಲೆ ಬರಬೇಕಂತೇಳಿ ವಿನಂತಿ. ಜೋರಾದ ಚಪ್ಪಾಳೆ, ಗಂಭೀರಾದ ಚಪ್ಪಾಳೆ ಹೊಡೆಯೋದ್ರಿಂದ ಜೋರಾಗಿ. ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಎಷ್ಟೋ ರ್ಯಾಲಿಗಳು ಮಾಡಿ 108 ಕಡೆ 108 ರ್ಯಾಲಿಗಳನ್ನು ಮಾಡಿ ದಯವೇ ಧರ್ಮದ ಮೂಲವಯ್ಯ, ದಯವು ಬೇಕು ಸಕಲ ಪ್ರಾಣಿಗಳೊಂದಿಗೆ, ದಯವಿಲ್ಲದ ಧರ್ಮ ಯಾವುದಯ್ಯ ಅಂತೇಳಿ ಹೇಳಿರ್ತಕ್ಕಂಥ ಗೀತಾ ಮೇಡಮ್ ಅವರು ಹಿರಿಯ ಮಾಸ್ತರು ಬರ್ಬೇಕು, ವೇದಿಕೆ ಮೇಲೆ ಬರ್ಬೇಕಂತೇಳಿ ವಿನಂತಿ. ವೇದಿಕೆ ಮೇಲೆ ಬರ್ಬೇಕಂತೇಳಿ ವಿನಂತಿ. ಜೋರಾದ ಚಪ್ಪಾಳೆ. ಸ್ವಾಗತ ಭಾಷಣವನ್ನು ನಾಗರಾಜ್ ಸರ್ ಅವರು ನಡೆಸಿಕೊಳ್ಳಬೇಕಂತೇಳಿ ವಿನಂತಿ. ನಾವೆಲ್ಲರೂ ಇಲ್ಲಿ ಸೇರ್ಲಿಕ್ಕೆ ಮುಖ್ಯ ಕಾರಣ ಆದಂತ ರಾಮರೆಡ್ಡಿ ಸರ್ ಅವರು ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಈ ವೇದಿಕೆ ಬರಬೇಕಂತ ಹೇಳಿ ಸ್ವಾಗತವನ್ನು ನಾಗರಾಜ್ ಸರ್ ಅವರಿಗೆ ನಡೆಸ್ಕೊಳ್ಬೇಕಂತೇಳಿ ವಿನಂತಿ ಮಾಡಿ. ಈ ದಿನದ ಭಾರತೀಯ ನಗರ ಪಿರಮಿಡ್ ಧ್ಯಾನ ಕೇಂದ್ರ ಅಧ್ಯಕ್ಷರಾಗಿ ಎಲ್ಲರಿಗೂ ನಮಸ್ಕಾರ. ಈ ದಿನ ಪಾರ್ವತಿ ನಗರ ಪಿರಮಿಡ್ ಧ್ಯಾನ ಕೇಂದ್ರ 7ನೇ ವಾರ್ಷಿಕೋತ್ಸವದ ಅಧ್ಯಕ್ಷರಾಗಿ
ಎಚ್.ಎಂ. ಬಸವರಾಜ್ ಸರ್ ಅಧ್ಯಕ್ಷರು ಭಾರತೀಯ ನಾಗರಿಕ ಕಲ್ಯಾಣ ಮಂದಿರ ಬಳ್ಳಾರಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಮೀಟಾ ಮನೋಹರ್ ಹಿರಿಯ ಪಿರಮಿಡ್ ಮಾಸ್ಟರ್ ಹೈದರಾಬಾದ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಇನ್ನೋರ್ವ ವಿಶೇಷ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಬಸವರಾಜ ರೆಡ್ಡಿ ನಿವೃತ್ತ ಉಪನ್ಯಾಸಕರು. ಇವರು ಈ ಕಾರ್ಯಕ್ರಮದಲ್ಲಿ ತೆಲುಗಿನ ವೇಮನ ಪದ್ಯಗಳ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ. ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇವೆ. ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಹಂಪಣ್ಣ ಹಿರಿಯ ಮಾಸ್ಟರ್ ಹಿರಿಯ ಪಿರಮಿಡ್ ಮಾಸ್ಟರ್ ಅಧ್ಯಕ್ಷರು ಕರ್ನಾಟಕ ಪಿರಮಿಡ್ ಸೇವಾದಳ ಕಾರ್ಯಕ್ರಮದ ವ್ಯವಸ್ಥಾಪಕರು. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಇನ್ನೊಬ್ಬ ಮುಖ್ಯ ಅತಿಥಿಗಳಾದಂತಹ ಶ್ರೀ ಡಾಕ್ಟರ್ ಎ.ಐ. ಬಸವರಾಜ ರೆಡ್ಡಿ ಅಧ್ಯಕ್ಷರು ವೇಮನ ಪೀಠ ಬಳ್ಳಾರಿ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಪರಸ್ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಹಿರಿಯ ಮಾಸ್ಟರ್ ಆದಂತಹ ಶ್ರೀ ರಾಮರೆಡ್ಡಿ ಸಾರ್ ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಊರಿನ ಪ್ರಮುಖರು, ಹಿರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಮಾಸ್ಟರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಭಾರತೀಯ ಪಿರಮಿಡ್ ಕೇಂದ್ರದ ಮಾಸ್ಟರ್ಗಳ ಪರವಾಗಿ ನಮ್ಮ ನಿಮ್ಮಗಳ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮ ಆಯೋಜನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಮಾಸ್ಟರ್ಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಯ ಸಿದ್ಧತೆ ಮತ್ತು ತಾಂತ್ರಿಕ ಸಹಕಾರವನ್ನು ನೀಡಿದಂತಹ ಮಾಸ್ಟರ್ಗಳಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಯ ಮೇಲಿರುವ ಸರ್ವರಿಗೂ ವಂದಿಸುತ್ತಾ ನನ್ನ ಸ್ವಾಗತವನ್ನು ಮುಗಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಭಾಷಣ ನಡೆಸಿಕೊಟ್ಟಂತ ನಾಗರಾಜ್ ಸರ್ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ. ಇವಾಗ ಪ್ರಾರ್ಥನೆ ನಿರ್ಮಲಾ ಮೇಡಮ್ ಅವರು ತಂದು ಪ್ರಾರ್ಥನೆಗೀತೆಯನ್ನು ನಡೆಸಿಕೊಡ್ಬೇಕಂತ ವಿನಂತಿ. ಶ್ರೀಮತಿ ನಿರ್ಮಲಾ ಜೋರಾದ ಚಪ್ಪಾಳೆ ಮಾಡಬೇಕು. ನಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆ ನಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ. ತಾನೊಲಿದು ಜಗಕ್ಕೆಲ್ಲ ಜ್ಯೋತಿಯನ್ನು ನೀಡುವ ದೀಪಗಳು ನೀನೆ ಜ್ಞಾನಗೊಳಿಸು ತಂದೆ. ಕಾನನದ ಸುಮವೊಂದು ಸೌರಭವ ತಾರೂಸಿ ಸಫಲತೆಯ ಪಡೆಯುವಂತೆ ಮಾಡಿನ್ನ ತಂದೆ. ಸಿರಿಯು ಸಂಪದ ಬೇಡ, ಯಾವ ವೈಭವ ಬೇಡ, ನಿನ್ನ ಕರುಣೆಯು ಒಂದೇ ಸಾಕೆ ಮಗಿ ತಂದೆ. ನಿನ್ನೊಲುಮೆ ನಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ. ಈ ನಿನ್ನ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ಎಂದೆಂದು ಈ ಮನೆಯ ನಗುವಂತೆ ನೀ ಮಾಡು. ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ. ಅಂಬಿಗನೆ ನೀ ನಡೆಸು ಈ ಬಾಳ ನೌಕೆ. ಯಾವ ನೋವೆಯ ಬರೆಯದಿಗುಂದದಿರಲಿ, ಸತ್ಯ ಮಾರ್ಗದಿ ನಡೆವ ಶಕ್ತಿ ಕೊಡು ತಂದೆ. ನಿನ್ನೊಲುಮೆ ನಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆ ನಮಗಿರಲಿ ತಂದೆ
ಅದ್ಭುತವಾದ ಪ್ರಾರ್ಥನೆ ಗೀತೆಗೆ. ಮಿತ್ರರೇ, ಇದು ಜೂನ್ ತಿಂಗಳು. ಜೂನ್ 5ನೇ ತಾರೀಕು ಏನಾದರೂ ಸ್ಪೆಷಲ್ ಆಗಿ ಇದೆನಾ? ಏನಿದೆ? ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ. ಅಂದ್ರೆ ಎಲ್ಲರೂ ನಮ್ಮ ಗುರುಜಿ ಆದೇಶ, ಎಲ್ಲರೂ ಗಿಡಗಳು ನಾಟಬೇಕು ಅಂತೇಳಿ, ಗಿಡಗಳನ್ನು ಬೆಳೆಸಬೇಕು ಅಂತೇಳಿ. ಸೊ ಇವತ್ತು ಕೂಡ ಈ ಪಾರ್ವತಿ ಪಿರಮಿಡ್ ಧ್ಯಾನ ಕೇಂದ್ರದ 7ನೇ ವಾರ್ಷಿಕೋತ್ಸವದ ಉದ್ಘಾಟನೆ ಕಾರ್ಯಕ್ರಮವನ್ನ ನಾವು ಗಿಡಗಳಿಗೆ ನೀರು ಹಾಕೋದ್ರ ಮುಖಾಂತರ ಚಾಲನೆ ನೀಡುತ್ತಿದ್ದೇವೆ. ಎದಕ್ಕಾಗಿ ಗೊತ್ತಾ? ಎಲ್ಲರೂ ಕೂಡ ಇದಕ್ಕೆ ಸ್ಫೂರ್ತಿ ತಗೊಂಡು ಒಂದೊಂದು ಗಿಡನ ನೆಟ್ಟಬೇಕು ಅಂತೇಳಿ. ಸೊ ಗಣ್ಯರೆಲ್ಲರಲ್ಲಿ ವಿನಂತಿ, ನೀರು ಹಾಕುವುದರ ಮೂಲಕ ಈ ಒಂದು ಪ್ರೋಗ್ರಾಮ್ಗೆ ಚಾಲನೆ ನೀಡಬೇಕಂತ ಹೇಳಿ ಕೋರಿಕೊಳ್ಳುತ್ತೇವೆ. ಉದ್ಘಾಟನೆ ಮಾಡಬೇಕು. ಜೋರಾದ ಚಪ್ಪಾಳೆ. ಎಲ್ಲರೂ ಗಿಡಗಳನ್ನು ಬೆಳೆಸಬೇಕು. ಜೋರಾದ ಚಪ್ಪಾಳೆ. ಗಿಡಗಳನ್ನು ಬೆಳೆಸಬೇಕು. ನಮಗೆ ಗೊತ್ತು ಕರೋನಾದಿಂದಾಗೆ ಆಕ್ಸಿಜನ್ ಎಷ್ಟು ಪ್ರಾಮುಖ್ಯತೆ ಆಯಿತು ಅಂತೇಳಿ. ಮನೆ ಮನೆಗೊಂದು ಗಿಡ ಬೆಳೆಸಲೇಬೇಕು. ಎಲ್ಲರೂ ಗಿಡಗಳನ್ನ ನೆಟ್ಟಬೇಕಾಗಿ ವಿನಂತಿ. ಜೂನ್ 5 ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಐತೆ. ಅವತ್ತಿನ ದಿನ ಅಟ್ಲೀಸ್ಟ್ ಒಬ್ಬೊಬ್ಬರು ಒಂದು ಗಿಡನಾದ್ರೂ ನಾಟಬೇಕಾಗಿ ವಿನಂತಿ. ಮಿತ್ರರೇ, ಜೋರಾದ ಚಪ್ಪಾಳೆ. ನಿಮಗೂ ಲಾಭ, ನಮಗೂ ಲಾಭ, ಪ್ರೋತ್ಸಾಹ. ನಿಮಗೂ ಆರೋಗ್ಯ, ನಮಗೂ ಉತ್ಸಾಹ. ಜೋರಾದ ಚಪ್ಪಾಳೆ. ಇನ್ನೂ ಬರಬೇಕು. ನಮ್ಗೆ ಆರೋಗ್ಯ, ಆನಂದ ಮತ್ತೆ ಎಲ್ಲರಿಗೂ ಪ್ರೋತ್ಸಾಹ. ನೋಡುವುದೊಂದೇ ಅಲ್ಲ, ವರ್ಲ್ಡ್ ಎನ್ವಿರಾನ್ಮೆಂಟಲ್ ದಿವಸ ಎಲ್ಲರೂ ಒಂದೊಂದು ಗಿಡವನ್ನು ಬಿಡಬೇಕಾಗಿ ವಿನಂತಿ. ಮಿತ್ರರೇ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಥ್ಯಾಂಕ್ ಯು. ಇವಾಗೆ ಅದ್ಭುತವಾಗಿ ನೃತ್ಯ ಪ್ರದರ್ಶನ ಇರುತ್ತೆ. ಚಿನ್ನಾರಿ ಶಿವ ನೃತ್ಯವನ್ನ ನೋಡೋಣ ಮಿತ್ರರೇ. ಎಲ್ಲರಿಗೆ ಆ ಮಗುಗೆ ಶಿವ ನೃತ್ಯವನ್ನು ಮಾಡಲಿಕ್ಕೆ ಹರ್ಷಿತಾ ಬರ್ತಾ ಇದ್ದಾಳೆ. ಜೋರಾದ ಚಪ್ಪಾಳೆ ಮೂಲಕ. Shiva
ಆ ಪರಮಶಿವನೇ ಬಂದು ನೃತ್ಯ ಮಾಡಿ ನಮ್ಮನ್ನ ಅದ್ಭುತವಾದ ಇದರಲ್ಲಿ ತೋರಿಸ್ತಾ ಇದ್ದಾರೆ ಮಿತ್ರರೇ. ಸೊ ಈ ಒಂದು ಮುಗ್ಧ ಮಗುಗೆ ಜೋರಾದ ಚಪ್ಪಾಳೆ. ನೀವೆಲ್ಲರೂ ನೋಡಿದ್ದೀರಿ. ಈಗ ರಾಮರೆಡ್ಡಿ ಅವರು ಹೇಳಿದರು, ಈ ಬಾಲಕಿ ಮುಖ್ಯಮಂತ್ರಿಯ ಪದಕಗಳನ್ನು ಪಡೆದಿದ್ದಾಳೆ. ಅದಕ್ಕೆ ಎಲ್ಲ ಚೆನ್ನಾಗಿದೆ. ಅಲ್ಲದೆ ನನ್ನ ವೈಯಕ್ತಿಕವಾಗಿ ಹಣಾದರೂ ಈ ಬಾಲಕಿಗೆ ಒಂದು 500 ರೂಪಾಯಿ ಬಹುಮಾನ ಕೊಡ್ತಾ ಇದ್ದೀನಿ. ಅದು ವೈಯಕ್ತಿಕವಾಗಿ ಅದರ ಸಣ್ಣ ಕೊಡಬಾರ್ದು, ನನ್ನ ವೈಯಕ್ತಿಕವಾಗಿ ಪ್ರೀತಿಯಾಗಿ ಕೊಡ್ತಾ ಇದ್ದೀನಿ. ತಾತ ಮೊಮ್ಮಗಳಿಗೆ ಆ ಒಂದು ಸಂತೋಷವನ್ನು ತೋರಿಸಿದ್ದಾರೆ. ಅವರು ಸಚಿವರಾಗಿದ್ದರು. ಈಗ ಪ್ರಾಸ್ತಾವಿಕ ನುಡಿಗಳನ್ನ ಶ್ರೀ ನರೇಂದ್ರ ಸರ್ ಅವರು ಕೇಳಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ ಮೂಲಕ. ಮಹಾದಾನಿಗಳ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಂ ನರೇಂದ್ರ, ಹಿರಿಯ ಪಿರಮಿಡ್ ಮಾಸ್ಟರ್, ಪಾರ್ವತಿ ಪಿರಮಿಡ್ ಬಳ್ಳಾರಿ. ಪ್ರಾಸ್ತಾವಿಕ ನುಡಿ. ಮನಸ್ಸಿನಂತೆ ಮಹಾದೇವ, ಮನಸ್ಸಿದ್ದಂತೆ ಮಗು ಎಂಬಂತೆ ಶ್ರೀ ಪಾರ್ವತಿ ಧ್ಯಾನ ಮಂದಿರ ಕಳೆದ 7 ವರ್ಷಗಳ ಹಿಂದೆ 2/6/2015 ಹುಣ್ಣಿಮೆ ದಿನ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಮತ್ತು ಪಾರ್ವತಿ ಕಲ್ಯಾಣ ಮಂಟಪದ ಅಧ್ಯಕ್ಷರು ಹಾಗೂ ಸರ್ವಾಧ್ಯಕ್ಷರು ಎಲ್ಲ ಧ್ಯಾನಿಗಳ ಸಮಕ್ಷಮದಲ್ಲಿ ಪ್ರಾರಂಭವಾಗಿದೆ. ನಮ್ಮೆಲ್ಲರ ಅದೃಷ್ಟವೇ ಸರಿ. ಈ ಪಿರಮಿಡ್ ಹಿಂದೆ ಒಂದು ಸಂಕ್ಷಿಪ್ತ ವಿವರ ಹೇಳಬೇಕಾಗಿದೆ. ಅನೇಕ ವರ್ಷಗಳ ಹಿಂದೆ ಕೇವಲ ಪಿರಮಿಡ್ ಆಕಾರ ಮಾತ್ರ ಪಡೆದುಕೊಂಡು ಯಾವುದೇ ಪ್ರಗತಿ ಕಾಣದೆ ಉಳಿದುಕೊಂಡಿತು. ಈ ಸಂದರ್ಭದಲ್ಲಿ ಯೋಗಿಗಳ ಸಂಕಲ್ಪದಿಂದ ಹೊಂದಿರುವ ಶ್ರೀ ಮಲ್ಲಿಕಾರ್ಜುನ್ ಗೌಡನವರು, ಎಚ್ ಬಸವರಾಜ್ ಸಾರ್ನವರ ಸಂಕಲ್ಪದಿಂದ ಪಿರಮಿಡ್ ನಿರ್ಮಿಸಲಾಗಿದೆ. ಸಾಧನೆ ಇದ್ದರೆ ಅಸಾಧ್ಯವಿಲ್ಲ ಎಂಬಂತೆ ಇದೊಂದು ಮಹತ್ವವಾದ ಉದಾಹರಣೆ. ಶ್ರೀ ಪಾರ್ವತಿ ಪಿರಮಿಡ್ ಧ್ಯಾನ ಮಂದಿರ ಎಂಬ ನಾಮಕರಣವೂ ಆಯಿತು. ಈ ಪಿರಮಿಡ್ ವಿಶೇಷತೆ ಏನೆಂದರೆ ಶ್ರೀ ಕನಕದುರ್ಗಮ್ಮ ದೇವಿ ದೇವಸ್ಥಾನ ಸನ್ನಿಧಿಯಲ್ಲಿ ಮತ್ತು ಶ್ರೀ ಗೌತಮ ಬುದ್ಧರು ತಪಸ್ಸು ಮಾಡಿದ ಬೋಧಿ ವೃಕ್ಷ ಹಾಗೂ ಶಕ್ತಿ ದೇವತೆಯಾದ ಹಾಗೂ ಔಷಧ ಗುಣಗಳನ್ನು ಹೊಂದಿರುವ ಬೇವಿನ ನೆರಳಿನಲ್ಲಿ ನೆಲೆಸಿರುವುದು. ಇದು ಅದ್ಭುತ ಶಕ್ತಿ ಸ್ಥಳವಾಗಿದೆ. ಪ್ರತಿಯೊಬ್ಬ ಧ್ಯಾನಿಯು ಪಿರಮಿಡ್ ಒಳಗೆ ಪ್ರವೇಶಿಸಿ ನಂತರ ಸ್ವಲ್ಪ ಸಮಯದಲ್ಲೇ ಧ್ಯಾನದ ಸ್ಥಿತಿಯನ್ನು ಹೊಂದಿ ಹೊರಬರುವಾಗ ನಗುಮುಖದಿಂದ ಅವರ ಬಾಯಲ್ಲಿ ಬರುವ ಮಾತು, ಮುತ್ತಿನ ಮಾತು, ಧ್ಯಾನ ಮಾಡಿರಿ, ಆರೋಗ್ಯವನ್ನು ಪಡೆಯಿರಿ ಎಂದು ಹೇಳುತ್ತಾರೆ. ಹೇಳುವುದು ಸುಲಭ, ಮಾಡುವುದು ವಿರಳ. ಇಂತಹ ಸಮಯದಲ್ಲಿ ದಿವಂಗತ ಶ್ರೀ ವೀರಭದ್ರಪ್ಪ ಸಾರ್ನವರ ಆಧ್ಯಾತ್ಮಿಕ ಚಿಂತನೆ ಉಳ್ಳವರು. ಈ ಪಿರಮಿಡಿನ ಎಲ್ಲಾ ಜವಾಬ್ದಾರಿಯನ್ನು ತೆಗೆದುಕೊಂಡು ಬೆಳಿಗ್ಗೆ ಹಾಗೂ ಸಾಯಂಕಾಲ ಧ್ಯಾನ ಮಂದಿರ ಪ್ರವೇಶ ಎಲ್ಲರಿಗೂ ಸಿಗುವಂತೆ ಅನುಕೂಲ ಮಾಡಿ ಸೇವೆ ಮಾಡಿದರು. ಎಲ್ಲರೂ ಆರೋಗ್ಯವಾಗಿ ಇರಬೇಕೆಂಬುದೇ ಅವರ ಬಯಕೆ. ಅವರ ನಿಸ್ವಾರ್ಥ ಸೇವೆ ನಾವು ಎಂದಿಗೂ ಮರೆಯಲಾರೆವು. ಹೀಗೆ ನಡೆಯುವ ದಿನಗಳಲ್ಲಿ ಶ್ರೀ ಟಿ ರಾಮರೆಡ್ಡಿ ಸಾರ್ ವೃತ್ತಿಯಲ್ಲಿ ಶಿಕ್ಷಕರು, ಪ್ರವೃತ್ತಿಯಲ್ಲಿ ಧ್ಯಾನ ವಿಕಾಸಕರು. ಇವರ ಪರಿಚಯ ಶ್ರೀ ವೀರಭದ್ರಪ್ಪ ಸಾರ್ನವರಿಗೆ ಆಯಿತು. ಉಭಯರ ಸಂಕಲ್ಪದಿಂದ 2014 ಜನವರಿ 24 ಹುಣ್ಣಿಮೆ ದಿನ ಸತ್ಸಂಗ ಮತ್ತು ಧ್ಯಾನದ ಉಪನ್ಯಾಸ ಶ್ರೀ ರಾಮರೆಡ್ಡಿ ಸಾರ್ ರವರಿಂದ ಪ್ರಾರಂಭಗೊಂಡಿತ್ತು. ಪ್ರತಿ ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿನದಂದು ಸತ್ಸಂಗ ನಡೆಯುತ್ತಾ ಬರುತ್ತಿದೆ. ಪ್ರಸ್ತುತ ಧ್ಯಾನಿಗಳ ಸಂಕಲ್ಪ ಉಭಯ ಮಾರ್ಗದರ್ಶನದಿಂದ ದಿನಾಂಕ 22/4/2021 40 ದಿನಗಳ ಮಂಡಳ ಧ್ಯಾನವನ್ನು ಹಾಗೂ ಸತ್ಸಂಗವನ್ನು ಪ್ರಾರಂಭವಾಗಿದೆ. 1/6/2021 ಅಂತ್ಯವಾಗಿದೆ. ಈ ದಿನ 2/6/2021 ಪಾರ್ವತ್ ಪಿರಮಿಡಿನ 7ನೇ ವಾರ್ಷಿಕೋತ್ಸವ ನಡೆಯುತ್ತಿರುವುದು ನಮ್ಮ ಎಲ್ಲಾ ಧ್ಯಾನಿಗಳ ಸಂತತದ ಹಾಗೂ ಹಬ್ಬದ ದಿನವಾಗಿದೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಪಾರ್ವತಿ ಕಲ್ಯಾಣ ಮಂಟಪದ ಅಧ್ಯಕ್ಷರು, ಎಲ್ಲ ಸದಸ್ಯರು ತಮ್ಮ ಮನ ಧನದಿಂದ ಸಹಾಯಕ ಹಸ್ತವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಕೋಟಿ ಶತಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ
ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಡೆಯಲು ಮುಂದಾಳತ್ವವನ್ನು ವಹಿಸಿರುವ ಶ್ರೀ ಟಿ ರಾಮರೆಡ್ಡಿ ಸಾರ್ ಅವರು ಶ್ರಮ ಮತ್ತು ಪ್ರೋತ್ಸಾಹ ಬಹಳ ಮುಖ್ಯವಾಗಿದೆ. ಅವರಿಗೂ ಕೂಡ ನಮ್ಮ ಶತಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಮಂಡಳ ಧ್ಯಾನದ ಶಕ್ತಿ ಪಡೆದು ಸುಮಾರು 20 ಧ್ಯಾನಗಳು ತಮ್ಮ ಪ್ರತಿನಿತ್ಯ ಧ್ಯಾನದ ಅವಧಿಯನ್ನು ಹೆಚ್ಚಿಸಲು ಪ್ರೇರಣೆ ನೀಡಿಸಿದೆ. ಪಿರಮಿಡ್ ಶಕ್ತಿಯು ಒಂದು ಅದ್ಭುತವಾದ ಕೊಡುಗೆ. ಆದ್ದರಿಂದ ಎಲ್ಲರೂ ಧ್ಯಾನ ಮಾಡಿರಿ, ಆರೋಗ್ಯವನ್ನೇ ಪಡೆಯಿರಿ ಎಂದು ಹೇಳುತ್ತಾ ಈ ನನ್ನ ಪ್ರಾವಸ್ತಿಕ ನುಡಿಯನ್ನು ಮುಗಿಸುತ್ತಿದ್ದೇನೆ. ಜೈ ಧ್ಯಾನ ಜಗತ್ತು. PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.